ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 31 ಹಾಗೆ 32ನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗ್ತಿದೆ, ಹಾಗೆ ಇನ್ನು ಮುಂದೆಯಿಂದ ಗೃಹಲಕ್ಷ್ಮಿ ಹಣ ಏನು ಇಷ್ಟು ದಿನ ಫಲಾನುಭವಿಗಳ ಹಣ ತಗೊಳ್ತಿದ್ರಿ, ಇನ್ನು ಮುಂದೆ ಎಲ್ಲರಿಗೂ ಕೂಡ ಬರಲ್ಲ. ಕೆಲವು ಫಲಾನುಭವಿಗಳು ಫಿಲ್ಟರ್ ಆಗ್ತಾರೆ, ಅಂದರೆ ಡಿಲೀಟ್ ಆಗ್ತಾರೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವಿಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಆಗಲೇ ನಿಮಗೂ ಕೂಡ ಗೊತ್ತಿರೋ ಹಾಗೆ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಆಗ್ತಾ ಇದೆ. ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಬಯೋಮೆಟ್ರಿಕ್ ಕೊಡಬೇಕು ಅಂತ ಹೇಳಿದ್ರು. ಆಮೇಲೆ ಇಲ್ಲ, ಅರ್ಜಿನೇ ಮತ್ತೆ ಮರು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದರು. ಬಟ್ ಇವಾಗ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಹಾಗೆ ವಿರೋಧ ಪಕ್ಷದವರು ಇದ್ರ ಬಗ್ಗೆ ಟೀಕೆ ಮಾಡಿದ್ರಿಂದ ಈಗ ಸಲ್ಲಿಸಿರೋ ಅರ್ಜಿನ ಮರು ಪರಿಶೀಲನೆ ಮಾಡೋಣ ಅಂತ ಈ ಒಂದು ಪರಿಷ್ಕರಣೆಗೆ ಅಂತಲೇ ಒಂದು ಆ್ಯಪ್ನ ಕೂಡ ಸಿದ್ಧಪಡಿಸಿದ್ದಾರೆ ಸರ್ಕಾರದವರು. ಈ ಆ್ಯಪ್ ಮೂಲಕ ಅಂದರೆ ಸರ್ವೆ ಹೇಗೆ ಮನೆ ಮನೆಗೂ ಬಂದು ಅಧಿಕಾರಿಗಳು ಸರ್ವೆ ಮಾಡ್ತಾರೋ ಅದೇ ರೀತಿ ಈ ಗೃಹಲಕ್ಷ್ಮಿ ಹಾಗೆ ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ಕೂಡ ನಡೆಯುತ್ತೆ. ನಿಮಗೆ ಮನೆಗೆ ಅಧಿಕಾರಿಗಳು ಬಂದು ಫಲಾನುಭವಿಗಳ ಮನೆಗೆ ಬಂದು ಕೆಲವು ಮಾಹಿತಿನ ಕೇಳ್ತಾರೆ. ಒಂದು 12 ಕ್ವಶನ್ಸ್ನ ಕೇಳ್ತಾರೆ, ಕೆಲವು ದಾಖಲಾತಿಗಳನ್ನ ಕೇಳ್ತಾರೆ. ಸೊ ಅವ್ರು ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕಾಗತ್ತೆ. ಹಾಗೆ ಅವ್ರು ಕೆಲವೊಂದು ಪ್ರಶ್ನೆನ ಕೇಳ್ತಾರೆ. ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಟ್ಟರೆ ನೀವು ಅರ್ಹರಾಗಿದ್ದರೆ ನಿಮಗೆ ಈ ಯೋಜನೆ ಕಂಟಿನ್ಯೂ ಆಗುತ್ತೆ. ನೀವು ಅನರ್ಹರಿದ್ದೀರಾ, ಟ್ಯಾಕ್ಸ್ ಪೇಯರ್ಸ್ ಇದ್ದೀರಾ, ಅಥವಾ ನಿಮ್ಮ ಹಸ್ಬೆಂಡ್ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, ಅಥವಾ ನಿಮ್ಮ ಮನೆಯಲ್ಲೇ 3-4 ಜನ ಗೃಹಲಕ್ಷ್ಮಿ ಹಣ ತಗೊಳ್ತಿರ್ತೀರಾ, ಮಗಳಾಗಿರ್ಬೋದು, ಅಮ್ಮ, ಅತ್ತೆ, ಈ ಥರ ಒಂದೇ ಮನೆಯಲ್ಲಿ 3-4 ಅರ್ಜಿ ಸಲ್ಲಿಸ್ಬಿಟ್ಟಿರ್ತಾರೆ. ಸೊ ಈ ಒಂದು ಮರುಪರಿಶೀಲನೆಯಿಂದ ಪ್ರತಿಯೊಂದನ್ನು ಕೂಡ ಗೊತ್ತಾಗುತ್ತೆ. ನಿಮ್ಮ ಮನೇಲಿ ಏನಾರ ಫಲಾನುಭವಿಗಳು ಮೃತಪಟ್ಟಿರೋರು ಇದ್ರೆ, ಅಥವಾ ಏನಾದರೂ ನೀವು ಟ್ಯಾಕ್ಸ್ ಪೇಯರ್ಸ್ ಇರ್ತೀರಾ, ಅಥವಾ ನಿಮ್ಮ ಮನೆ ನಡೆನೇ 2-3 ಜನ ಹಣ ತಗೊಳ್ತಿರ್ತೀರಾ ಅಂತಂದರೆ ಅವ್ರದ್ದೆಲ್ಲದು ಕೂಡ ಡಿಲೀಟ್ ಆಗೋಗುತ್ತೆ. ಸೊ ಇನ್ನೊಂದು ವಾರದಲ್ಲಿ ಪರಿಷ್ಕರಣೆ ಶುರುವಾಗುತ್ತೆ. 10 ದಿವಸದಲ್ಲಿ ಎಲ್ಲ ಪರಿಷ್ಕರಣೆಗಳು ಮುಗಿಬೇಕು ಅಂದ್ಬಿಟ್ಟು ನಮ್ಮ CM DK ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಈ ಒಂದು ಪರಿಷ್ಕರಣೆಗೆ ಅಂದರೆ ಅಧಿಕಾರಿಗಳು ಮನೆಗೆ ಬರ್ತಾರೆ ಅಂತ ಹೇಳಿ ಆಗಲೇ ಹೇಳ್ದಂಗೆ ಆ್ಯಪ್ ಮೂಲಕ ಪರಿಷ್ಕರಣೆ ಮಾಡ್ತಾರೆ. ಅಂದರೆ ನೀವೇ ಎಲ್ಲರೂ ಹೋಗ್ಬೇಕಾ ಅಥವಾ ಹೇಗೆ ಅಂತಂದರೆ ಅಧಿಕಾರಿಗಳೇ ಮನೆಗೆ ಬರ್ತಾರೆ. ಮನೆಗೆ ಬಂದು ಕೆಲವು ಕ್ವಶನ್ಸ್ನ ಕೇಳ್ತಾರೆ. ನಾನು ಆಗಲೇ ಹೇಳ್ದಂಗೆ ಈ ಒಂದು ಪರಿಷ್ಕರಣೆಗೆ ಅಂತಲೇ 4,000 ಅಧಿಕಾರಿಗಳು, ಇಲಾಖೆಯ ಸಿಬ್ಬಂದಿ ಆಗಿರ್ಬೋದು, ಅಥವಾ ಸಮಿತಿಯ ಸಿಬ್ಬಂದಿಗಳಾಗಿರ್ಬೋದು, ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಬೋದು, ಈ ಒಂದು ಪರಿಷ್ಕರಣೆಗೆ ಅಂತಲೇ 4,000 ಸಿಬ್ಬಂದಿಗಳು ರೆಡಿ ಇದ್ದಾರೆ. ಅಂದರೆ ಈ ಆ್ಯಪ್ ಮೂಲಕ ಸರ್ವೆ ಮಾಡೋಕ್ಕೆ ಅವರೇ ಮನೆಗೆ ಬರ್ತಾರೆ. ಹಾಗೆ ಈ ಒಂದು ಪರಿಷ್ಕರಣೆ ವೇಳೆ ನಿಮಗೆ ವೋಟರ್ ID ಕೇಳ್ತಾರೆ. ಹಾಗೆ ಆಧಾರ್ ಕಾರ್ಡ್ ಕಂಪಲ್ಸರಿ, ವೋಟರ್ ID ಕೂಡ ಕಂಪಲ್ಸರಿ. ನಿಮ್ಮ ಹಸ್ಬೆಂಡ್ ಆಧಾರ್ ಕಾರ್ಡ್ನ ಕೊಡಬೇಕಾಗತ್ತೆ. ಹಾಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಆ ನಂಬರ್ಗೆ OTP ಬರುತ್ತೆ. ಹಾಗೆ ಕೆಲವು ಕ್ವಶನ್ಸ್ನ ಕೇಳ್ತಾರೆ. ನಿಮ್ಮ ಏನಾರ GST ಪೇಯರ್ಸ್, ಟ್ಯಾಕ್ಸ್ ಪೇಯರ್ಸ್ ಇದ್ದಾರಾ, ಅಥವಾ ನಿಮ್ಮ ಹಸ್ಬೆಂಡ್ ಏನಾರ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರಾ, ನಿಮ್ಮ ಫೋನ್ ನಂಬರ್, ಇದೇ ಫೋನ್ ನಂಬರ್ ನೀವು ಯೂಸ್ ಮಾಡ್ತಿದ್ದೀರಾ, ಹಾಗೆ ಬ್ಯಾಂಕ್ ದಾಖಲೆಗಳಾಗಿರ್ಬೋದು, ನಿಮ್ಮದೇ ಅಕೌಂಟಾ, ನಿಮ್ಮ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ, ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ಕೇಳ್ತಾರೆ. ದಾಖಲೆಗಳು ಕೂಡ ಮರುಪರಿಶೀಲನೆ ಮಾಡ್ತಾರೆ. ಇದು ನಿಮ್ಮದೇನಾ ಡಾಕ್ಯುಮೆಂಟು, ಕರೆಕ್ಟಾಗಿ ಅಡ್ರೆಸ್ ಆಗಿರ್ಬೋದು, ಇದು ನಿಮ್ಮದೇ ಡಾಕ್ಯುಮೆಂಟಾ, ಅಥವಾ ಫೋನ್ ನಂಬರ್ ಅದೇ ಫೋನ್ ನಂಬರ್ ಯೂಸ್ ಮಾಡ್ತಿದ್ದೀರಾ, ಅಡ್ರೆಸ್ಸಲ್ಲೂ ಅದೇ ಅಡ್ರೆಸ್ಸಲ್ಲಿ ಇದ್ದೀರಾ. ಸೊ ಪ್ರತಿಯೊಂದನ್ನು ಕೂಡ ಇನ್ ಡೀಟೇಲಾಗಿ ಚೆಕ್ ಮಾಡ್ತಾರೆ. ಹಾಗಾಗಿ ಇನ್ಫಾರ್ಮೇಷನ್ ಏನೇನು ಕೇಳ್ತಾರೋ ಕರೆಕ್ಟಾಗಿ ಆನ್ಸರ್ನ ಮಾಡಿ. ಸಿಂಪಲ್ಲಾಗೇ ಇರುತ್ತೆ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. 10 ದಿವಸದಲ್ಲಿ ಮುಗಿಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು ವಾರದಲ್ಲಿ ಶುರುವಾಗುತ್ತೆ ಪರಿಷ್ಕರಣೆ. ಇದು ಪರಿಷ್ಕರಣೆ ಬಗ್ಗೆ ಆಯಿತು. ನೆಕ್ಸ್ಟು ಇನ್ನು 31ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳೋದಾದರೆ, ಇದುವರೆಗೂ 30ನೇ ಕಂತಿನ ಹಣವರೆಗೂ ಜಮೆ ಮಾಡಿದ್ದಾರೆ. ಅಂದರೆ ಮಾರ್ಚ್ ತಿಂಗಳವರೆಗೂ ಜಮೆ ಮಾಡಿದ್ದಾರೆ. ಇನ್ನು ಏಪ್ರಿಲ್, ಮೇ, ಇನ್ನೇನು ಜೂನ್ ಕೂಡ ಮುಗಿತಾ ಬಂತು. ಇನ್ನು ಪೆಂಡಿಂಗ್ ಇದೆ. ಇನ್ನು 30ನೇ ಕಂತಿನ ಹಣ ಜಮೆ ಟೈಮಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು 31ನೇ ಕಂತಿನ ಹಣ ಎರಡು ರಿಲೀಸ್ ಆಗಿದೆ ಅಂತ. ಬಟ್ ಆವಾಗ ಅವ್ರು ಕೇವಲ 30ನೇ ಕಂತಿನ ಹಣ ಮಾತ್ರ ಹಾಕಿದ್ರು, 31ನೇ ಕಂತಿನ ಹಣ ಹಾಕಿರಲಿಲ್ಲ. ಆಮೇಲೆ
ಎಲೆಕ್ಷನ್ಸ್ ಬಂತು, ರಿಸಲ್ಟ್ ಬಂತು, ಆಮೇಲೆ ಟೆಕ್ನಿಕಲ್ ಇಶ್ಯೂ ಆಯಿತು. ಇವಾಗ ಸರ್ಕಾರ ಅಂದರೆ ಈಗ ಮುಖ್ಯಮಂತ್ರಿಗಳು ಕೂಡ ಚೇಂಜ್ ಆಗಿದ್ದಾರೆ, ಸಚಿವರು ಕೂಡ ಚೇಂಜ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಇದೆಲ್ಲ ಇದ್ದಿದ್ದರಿಂದ ಹಣ ಜಮೆ ಆಗಿರಲಿಲ್ಲ. ಈಗ CM ಕೂಡ ಚೇಂಜ್ ಆಗಿದ್ದಾರೆ, ಈಗ ಪರಿಷ್ಕರಣೆ ಆಗ್ತಾ ಇದೆ. ಇದಕ್ಕೆ ಮುಂಚೆ ಹೇಳಿದರು ಈ 32ನೇ ಕಂತಿನ ಹಣ ಕ್ಲಿಯರ್ ಮಾಡಿ ಪರಿಷ್ಕರಣೆ ಮಾಡ್ತೀವಿ ಅಂತ. ಬಟ್ ಈಗ ಏನಂದರೆ ಈಗ ಪರಿಷ್ಕರಣೆ ಶುರುವಾಗ್ಬಿಟ್ಟೆ 10 ದಿವಸದಲ್ಲಿ ಮುಗ್ದೋಗ್ಬಿಡುತ್ತೆ. ಆವಾಗ ಅವ್ರಿಗೂ ಕೂಡ ಹಣ ಉಳಿಯುತ್ತೆ. ಯಾಕಂದರೆ ಅನರ್ಹರೆಲ್ಲ ಈ ಒಂದು ಯೋಜನೆಯಿಂದ ಡಿಲೀಟ್ ಆಗ್ತಾರಲ್ಲ, ಆಗ ಅರ್ಹರಿಗೆ ಮಾತ್ರ ಹಣ ಸೇರುತ್ತೆ. ಹಾಗೆ ಸರ್ಕಾರಕ್ಕೂ ಕೂಡ ಹಣ ಉಳಿಯುತ್ತೆ. ಹಾಗಾಗಿ ಮೇ ಬಿ ಪರಿಷ್ಕರಣೆ ಆದಮೇಲೆ ಹಣ ರಿಲೀಸ್ ಮಾಡೋ ಚಾನ್ಸಸ್ ಇರುತ್ತೆ. ಮುಂಚೆ ಹೇಳಿದ್ರು ಹಣ ಜಮೆ ಆದಮೇಲೆ ಪರಿಷ್ಕರಣೆ ಮಾಡ್ತೀವಿ ಅಂತ. ಬಟ್ ಇವಾಗ 10 ದಿವಸದಲ್ಲಿ ಮುಗ್ದೋಗೋದ್ರಿಂದ ಮೇ ಬಿ ಇದು ಪರಿಷ್ಕರಣೆ ಎಲ್ಲ ಮುಗಿದ ಮೇಲೆ ಹಣ ರಿಲೀಸ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಅದ್ರ ಬಗ್ಗೆ ಏನೂ ಅಪ್ಡೇಟ್ ಇಲ್ಲ. ಈಗ ಸದ್ಯಕ್ಕೆ ಅಪ್ಡೇಟ್ ಬರ್ತಿರೋದೆಲ್ಲ ಪರಿಷ್ಕರಣೆ ಬಗ್ಗೆನೇ. ಸೊ ಹಾಗಾಗಿ ನೋಡೋಣ, ಹಣ 99% ಪರಿಷ್ಕರಣೆ ಆದಮೇಲೆ ರಿಲೀಸ್ ಮಾಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅವರಿಗೆ ಉಳಿತಾಯ ಆಗೋದಲ್ಲ, ಅನರ್ಹರೆಲ್ಲ ಡಿಲೀಟ್ ಆಗ್ತಾರೆ, ಅರ್ಹರಿಗೆ ಮಾತ್ರ ಇನ್ನು ಮುಂದೆ ಯೋಜನೆಗಳ ಲಾಭ ಸಿಗೋದ್ರಿಂದ ಪರಿಷ್ಕರಣೆ ಎಲ್ಲ ಮುಗಿದ ಮೇಲೆ ಚಾನ್ಸಸ್ ಇದೆ. ನೋಡುವ ಏನಾಗುತ್ತೆ ಅಂತ. ಖಂಡಿತ ಇದ್ರ ಬಗ್ಗೆ ಬೇರೆ ಏನು ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ ಇನ್ನೊಂದೇನೆಂದರೆ ಇನ್ಕಮ್ ಟ್ಯಾಕ್ಸ್ ಏನಿದೆ, ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಕೊಡಬೇಕು ಅಂತ ತುಂಬ ಜನ ತಾಲೂಕು ಆಫೀಸ್ಗಳಲ್ಲೂ ಕೂಡ ಇನ್ಕಮ್ ಸರ್ಟಿಫಿಕೇಟ್ ಹೋಗಿ ಮಾಡಿಸ್ಕೊಂಬರ್ತಾ ಇದ್ದೀರಾ. ಇನ್ಕಮ್ ಸರ್ಟಿಫಿಕೇಟ್ ಏನೋ ಕೊಡೋ ಅಗತ್ಯ ಇಲ್ಲ, ನೀವು ಮರು ಅರ್ಜಿ ಸಲ್ಲಿಸಬೇಕಂದ್ರೆ ಕೊಡಬೇಕಿತ್ತೇನೋ. ಬಟ್ ಈಗ ಆಲ್ರೆಡಿ ಅರ್ಜಿ ಏನು ದಾಖಲೆಗಳನ್ನ ಕೊಟ್ಟಿದ್ದೀರಾ ಅದ್ರ ಪರಿಷ್ಕರಣೆ ಮಾಡೋದ್ರಿಂದ ನೀವು ಇನ್ಕಮ್ ಟ್ಯಾಕ್ಸ್ ನೀವು ಇನ್ಕಮ್ ಸರ್ಟಿಫಿಕೇಟ್ ಕೊಡೋ ಅಗತ್ಯ ಇಲ್ಲ. ನೀವು ವೋಟರ್ ID ಇಂಪಾರ್ಟೆಂಟ್ ಮಾಡಿದ್ದಾರೆ. ಯಾಕಂದರೆ ಕರ್ನಾಟಕದವರೇನ ಬೇರೆ ರಾಜ್ಯದವರ ಅಂತ ತಿಳ್ಕೊಬೇಕಲ್ಲ. ಹಾಗಾಗಿ ವೋಟರ್ ID, ಆಧಾರ್ ಕಾರ್ಡ್, ಹಾಗೆ ನಿಮ್ಮ ರೇಷನ್ ಕಾರ್ಡ್, ನೆಕ್ಸ್ಟು ನಿಮ್ಮ ಬ್ಯಾಂಕ್ ಡಾಕ್ಯುಮೆಂಟ್ ಅಂದರೆ ನಿಮ್ಮ ಅಕೌಂಟ್ ಡೀಟೇಲ್ಸ್ನ ಕೇಳ್ತಾರೆ ಅಷ್ಟೇ, ಬೇರೆ ಏನೂ ಕೇಳಲ್ಲ. ಇನ್ಕಮ್ ಸರ್ಟಿಫಿಕೇಟ್ ಅವೆಲ್ಲ ಏನು ಅಗತ್ಯ ಇಲ್ಲ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.